ಸ್ನೇಹಿತರೆ, ಇವತ್ತು ನಾವು ಕೋಟಕ್ ನ್ಯೂ ಆ್ಯಪ್ ನಿಂದ ಹಣವನ್ನು ಯಾವ ರೀತಿ ನಾವು ನಮ್ಮ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡಬೇಕು ಅಂತ ಚರ್ಚೆ ಮಾಡೋಣ, ಅಥವಾ ವಿಡ್ರಾ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಕೋಟಕ್ ನ್ಯೂ ಆ್ಯಪ್ನಲ್ಲಿ ನೀವು ಸ್ಟಾಕ್ಸ್ಗಳಲ್ಲಿ ಅಥವಾ ಶೇರ್ಸ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ಆ ಒಂದು ಸ್ಟಾಕ್ಸ್ಗಳನ್ನ ಮೊದಲು ಸೇಲ್ ಮಾಡಬೇಕಾಗುತ್ತೆ. ಸೇಲ್ ಮಾಡಿದ ನಂತರದಲ್ಲಿ ಆ ಹಣ ಅನ್ನೋದು ನಮ್ಮ ಒಂದು ಫಂಡ್ಸ್ ವ್ಯಾಲೆಟ್ನಲ್ಲಿ ಬಂದಿರುತ್ತೆ. ಆ ವ್ಯಾಲೆಟ್ನಿಂದ ನಾವು ನಮ್ಮ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಹಣ ವಿಡ್ರಾ ಮಾಡ್ಕೋಬಹುದು. ಯಾವ ರೀತಿ ಅಂತ ಸಂಪೂರ್ಣ ಪ್ರಾಸೆಸ್ನ ನಾನು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಕೋಟಕ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಕೋಟಕ್ ನ್ಯೂ ಸೆಕ್ಯೂರಿಟೀಸ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ಯಾವ ರೀತಿ ಪ್ರೋಸೆಸ್ ಇದೆ ಅಂತ ನಾವು ಸಂಪೂರ್ಣವಾಗಿ ನೋಡೋಣ. ನಾನು ಆಲ್ರೆಡಿ ಸ್ಟಾಕ್ಸ್ಗಳನ್ನ ಸೇಲ್ ಮಾಡಿದ್ದೀನಿ. ಸ್ನೇಹಿತರೆ, ಸೇಲ್ ಮಾಡಬೇಕು ಅಂದರೆ ನೀವು ಮೊದಲು ಪೋರ್ಟ್ಫೋಲಿಯೋನಲ್ಲಿ ಹೋಗ್ಬಿಟ್ಟು ಇಲ್ಲಿ ನೀವು ಬೈ ಮಾಡಿರುವಂಥ ಸ್ಟಾಕ್ಸ್ಗಳನ್ನ ಇಲ್ಲಿಂದ ನೀವು ಸೇಲ್ ಮಾಡಬೇಕಾಗುತ್ತೆ. ಮಾಡಿದ ನಂತರದಲ್ಲಿ ನಿಮ್ಮ ಒಂದು ಆರ್ಡರ್ ಸಕ್ಸಸ್ ಆದ ನಂತರದಲ್ಲಿ ನಿಮ್ಮ ಹಣ ಅನ್ನೋದು ಫಂಡ್ಸ್ನಲ್ಲಿ ಹೋಗಿರುತ್ತೆ. ಇಲ್ಲಿ ನೋಡಿ, ಈ ರೀತಿ ಮೇಲ್ಗಡೆ ಫಂಡ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಫಂಡ್ಸ್ನಲ್ಲಿ ಇರುವಂಥ ಅಮೌಂಟನ್ನು ನೋಡ್ಬೋದು ಮತ್ತು ವಿಡ್ರಾ ಕೂಡ ಮಾಡ್ಕೋಬೋದು. ಫಂಡ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿದೆ ನೋಡಿ, ಬ್ಯಾಲೆನ್ಸ್ ಇಲ್ಲಿ ತೋರಿಸ್ತಾ ಇದೆ. ಮೇಲ್ಗಡೆ ಇಷ್ಟು ಫಂಡ್ಸ್ ಬ್ಯಾಲೆನ್ಸ್ ಇದೆ ಅಂತ, ಕೆಳಗಡೆ ಡಿಪಾಸಿಟ್ ವಿಡ್ರಾ ಅಂತ ಎರಡು ಆಪ್ಷನ್ಸ್ ಇದೆ. ನೀವು ವಿಡ್ರಾ ಆಪ್ಷನ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ, ಯಾಕೆಂದರೆ ನಾವು ವಿಡ್ರಾ ಮಾಡ್ತಾ ಇದ್ದೀವಿ. ಆಲ್ರೆಡಿ ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡಿ ಇಟ್ಟಿದ್ದೀವಿ. ಅಕೌಂಟನ್ನು ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಎಷ್ಟು ಅಮೌಂಟನ್ನು ಎಂಟರ್ ಮಾಡಬೇಕಾಗುತ್ತೆ. ವಿಡ್ರಾ ಆಲ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಒಂದೇ ಕ್ಲಿಕ್ನಲ್ಲಿ ಎಷ್ಟು ಅಮೌಂಟ್ ಇದೆ ಎಲ್ಲವೂ ಕೂಡ ಈ ರೀತಿ ನೋಡಿ ಸೆಲೆಕ್ಟ್ ಆಗಿದೆ. ವಿಡ್ರಾ ಆಲ್ ಅಂತ ಇಲ್ಲಿ ನೋಡಿ, ಆ ಒಂದು ವಿಡ್ರಾ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ವಿಡ್ರಾ ಮನಿ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ವಿಡ್ರಾ ಮನಿ ಅಂತ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಆರ್ಡರ್ ಅನ್ನೋದು ಈ ರೀತಿ ರಿಕ್ವೆಸ್ಟ್ ಅನ್ನೋದು ಪ್ಲೇಸ್ ಆಗುತ್ತೆ. ನಂತರದಲ್ಲಿ ಇದು ಎಷ್ಟು ಸಮಯಕ್ಕೆ ಆಗುತ್ತೆ ಅಂದರೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ನಂತರದಲ್ಲಿ ಡನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಅದರ ಒಂದು ಸ್ಟೇಟಸ್ನು ಕೂಡ ನಾವು ಚೆಕ್ ಮಾಡ್ಕೋಬೋದು. ನಾನಿಲ್ಲಿ ನೋಡ್ಬೋದು, ಇಲ್ಲಿ ಒಂದು ಸ್ಟೇಟಸ್ ಇಲ್ಲಿ ಈ ರೀತಿ ಟ್ರ್ಯಾಕ್ ಆಗ್ತಾ ಇದೆ. ಇಲ್ಲಿ ನಾನು ಬೆಳಗ್ಗೆ 10:20 ವಿಡ್ರಾ ರಿಕ್ವೆಸ್ಟ್ನ ಅಪ್ಲೈ ಮಾಡಿದ್ದೀನಿ. ಇದು ಸಂಜೆ ಇಲ್ಲಿ ನೋಡ್ಬೋದು, ಎಕ್ಸ್ಪೆಕ್ಟೆಡ್ ಟೈಮ್ ಜುಲೈ 22 9 PM IST ಅಂತ ಬರ್ತಾ ಇದೆ. ಅಂದರೆ 9 ಗಂಟೆ ಒಳಗಡೆ ನಿಮ್ಮ ಅಮೌಂಟ್ ಅನ್ನೋದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಅಂತ ಹೇಳ್ತಾ ಇದೆ. ನನ್ನ ಒಂದು ಅಮೌಂಟ್ ಅನ್ನೋದು ಸಂಜೆ 6:30 ಅಥವಾ 7 ಗಂಟೆಗೆ ನಮ್ಮ ಒಂದು ನಾನು ವಿಡ್ರಾ ಮಾಡಿರುವಂಥ ಈ ಅಮೌಂಟ್ ಅನ್ನೋದು ಬಂದು ಕ್ರೆಡಿಟ್ ಆಗಿತ್ತು. ಈ ರೀತಿ ನೀವು ಕೋಟಕ್ ನ್ಯೂ ಸೆಕ್ಯೂರಿಟೀಸ್ ಆ್ಯಪ್ನಿಂದ ಹಣವನ್ನು ವಿಡ್ರಾ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಜೆಷನ್ನೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.